ನಮಸ್ಕಾರ ಸ್ನೇಹಿತರೆ. ತುಂಗಭದ್ರಾ ಜಲಾಶಯದಿಂದ ವಿಜಯನಗರ ಎಡದಂಡೆ ಕಾಲುವೆಗೆ ನೀರು ಬಿಡಬೇಕೆಂದು ಒತ್ತಾಯಿಸಿ ಜುಲೈ 31ರಂದು ಪ್ರತಿಭಟನೆ ನಡೆಸಲಾಗುತ್ತದೆ. ಸ್ನೇಹಿತರೆ, ರೈತರೆಲ್ಲ ಸೇರಿ ಹೋರಾಟ ನಡೆಸಬೇಕೆಂದು ನಿರ್ಧರಿಸಿದ್ದಾರೆ. ಜಲಾಶಯದಿಂದ 11A ವಿಜಯನಗರ ಕಾಲುವೆಗೆ ನೀರು ಬಿಡಬೇಕೆಂದು ಒತ್ತಾಯಿಸಲಾಗುತ್ತದೆ. ಸ್ನೇಹಿತರೆ, ಜುಲೈ 31ರಂದು ಗಂಗಾವತಿ ಮತ್ತು ಕೊಪ್ಪಳ ಭಾಗದ ರೈತರು ಲಿಂಗಾಪುರ ಬಳಿ ಸೇರಿ ಅಲ್ಲಿಂದ ಜಲಾಶಯಕ್ಕೆ ತೆರಳಿ ನೀರಾವರಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ತುಂಗಭದ್ರಾ ನದಿಯ ನೀರನ್ನೇ ನಂಬಿಕೊಂಡು ನೂರಾರು ರೈತರು ಒಂದೆರಡು ತಿಂಗಳ ಹಿಂದೆಯೇ ಭತ್ತದ ಸಸಿ ಮಡಿ ಮಾಡಿಕೊಂಡಿದ್ದಾರೆ. ರೈತರು ಜಮೀನು ಸಿದ್ಧಪಡಿಸಿ ಭತ್ತದ ನಾಟಿಗೆ ಅಗತ್ಯ ಸಕಲ ಸಿದ್ಧತೆಗಳನ್ನು ಮಾಡಿ ಕಾಲುವೆಗೆ ನೀರು ಹರಿಯದ ಕಾರಣ ನಾಟಿ ಕಾರ್ಯ ಆರಂಭಿಸಲು ಸಾಧ್ಯವಾಗಲಿಲ್ಲ. ಇನ್ನು ಕೆಲವೆಡೆ ಭತ್ತ ಬಿತ್ತನೆ ಮಾಡಿದ್ದು ಮಳೆ ಇಲ್ಲದೆ ಬೆಳೆ ಒಣಗುವ ಆತಂಕವಿದೆ. ಸ್ನೇಹಿತರೆ, ಕಾಲುವೆ ನೀರಿನ ಕೊರತೆಯನ್ನಷ್ಟೇ ಅಲ್ಲದೆ ಮಳೆ ಆಶ್ರಿತ ಪ್ರದೇಶಗಳಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಮೆಕ್ಕೆಜೋಳ, ರಾಗಿ, ತೊಗರಿ, ಹತ್ತಿ, ಜೋಳ ಸೇರಿದಂತೆ ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಿರುವ ರೈತರು ಮಳೆಯ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸ್ನೇಹಿತರೆ, ಬನ್ನಿ ಡ್ಯಾಮ್ ಲೆವೆಲ್ ಎಷ್ಟಿದೆ ಅಂತ ನೋಡೋಣ. ಡ್ಯಾಮ್ನ ನೀರಿನ ಮಟ್ಟ 1609 ಅಡಿ ಇದೆ. ಸ್ನೇಹಿತರೆ, ಡ್ಯಾಮ್ನ ಒಳಹರಿವು 15,699 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ. ಮಲೆನಾಡು ಭಾಗದಲ್ಲಿ ಚೆನ್ನಾಗಿ ಮಳೆ ಆಗ್ತಿರೋದ್ರಿಂದ ಒಳಹರಿವು ಜಾಸ್ತಿ ಆಗಿದೆ. ಸ್ನೇಹಿತರೆ, ಹೊರಹರಿವು ನೀರು ಎಲ್ಲೆಲ್ಲಿ ಯಾವ್ಯಾವ ಕಾಲುವೆಗೆ ಹೋಗ್ತಿದೆ ಅಂತ ನೋಡೋಣ. ಎಡದಂಡೆ ಕಾಲುವೆಗೆ 2,346 ಕ್ಯೂಸೆಕ್ ನೀರು ಹೋಗ್ತಿದೆ. ಸ್ನೇಹಿತರೆ, ಬಲದಂಡೆ ಕಾಲುವೆಗೆ 1,210 ಕ್ಯೂಸೆಕ್ ನೀರು ಬಲದಂಡೆ ಕಾಲುವೆಗೆ ಹೋಗ್ತಿದೆ. ರಾಯಬಸವನ ಕಾಲುವೆಗೆ 50 ಕ್ಯೂಸೆಕ್ಸ್ ಹೋಗ್ತಿದೆ. ಮತ್ತು ನದಿಗೆ ಯಾವುದೇ ರೀತಿ ನೀರು ಬಿಡ್ತಿಲ್ಲ. ಸ್ನೇಹಿತರೆ, ಈಗ ಲಭ್ಯವಿರುವ ನೀರು 36.987 TMC ನೀರು ಡ್ಯಾಮ್ನಲ್ಲಿ ಸಂಗ್ರಹವಾಗಿದೆ. ಬನ್ನಿ ಸ್ನೇಹಿತರೆ, ರೈತರ ಪ್ರಮುಖ ಬೇಡಿಕೆಗಳು ಏನಿದೆ ಅಂತ ನೋಡೋಣ. ಸರ್ಕಾರ ತಕ್ಷಣವೇ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸಬೇಕು. ಬೆಳೆ ನಷ್ಟ ಅನುಭವಿಸಿರುವ ರೈತರಿಗೆ ಎಕರೆಗೆ 50,000 ಪರಿಹಾರ ನೀಡಬೇಕು. ಸ್ನೇಹಿತರೆ, ಮತ್ತು ರೈತರ ಸಂಪೂರ್ಣ ಕೃಷಿ ಸಾಲ ಮನ್ನಾ ಮಾಡಬೇಕು ಹಾಗೂ ಬ್ಯಾಂಕ್ ಸಿಬ್ಬಂದಿಯಿಂದ ನಡೆಯುತ್ತಿರುವ ಸಾಲ ವಸೂಲಾತಿ ಕಿರುಕುಳವನ್ನು ತಕ್ಷಣ ತಡೆಯಬೇಕು. ತುಂಗಭದ್ರಾ ಜಲಾಶಯದಿಂದ ಕಾಲುವೆಗಳಿಗೆ ನೀರು ಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅನ್ನದಾತನ ಈ ಕಣ್ಣೀರಿಗೆ ಸರ್ಕಾರ ತಕ್ಷಣವೇ ಸ್ಪಂದಿಸಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ.